ಲಾಠಿ ಚಾರ್ಜ್ ಮಾಡಬೇಕು. ಲಾಠಿ ಚಾರ್ಜ್ ಮಾಡಬೇಕಾದ್ರೂ ಏನು ಸ್ವಲ್ಪ ತಹಬದಿಗೆ ಬಂದರೂ ತಕ್ಷಣ ಲಾಠಿ ಚಾರ್ಜ್ ನಿಲ್ಲಿಸಬೇಕು. ಬಂದೂಕನ್ನು ಉಪಯೋಗ ಮಾಡೋದಕ್ಕೂ ಹೇಳಿದ್ದಾರೆ. ಸಾರ್ವಜನಿಕ ಆಸ್ತಿ ಪಾಸ್ತಿ ನಾಶ ಆಗ್ತಿದ್ರೆ, ಬಹಳ ದೊಡ್ಡ ಗಲಾಟೆ ಆಗ್ತಿದ್ರೆ, ನಿಯಂತ್ರಣ ತಪ್ಪಿ ಹೋದಾಗ ಮಾತ್ರ ಗೋಳಿಬಾರನ್ನು ಕೇವಲ ಒಂದು ವ್ಯಕ್ತಿ ಮೇಲೆ ಪ್ರಯೋಗ ಮಾಡತಕ್ಕದ್ದು. ಅಷ್ಟಕ್ಕೆ ನಿಯಂತ್ರಣ ಆದರೆ ಅಲ್ಲಿಗೆ ಬಿಡಬೇಕು. ಅಧ್ಯಕ್ಷರೇ, ಎ ಸಿ ಇಲ್ಲ, ಡಿ ಸಿ ಇಲ್ಲ, ಯಾರೂ ಇಲ್ಲ. ಆ ಎ ಡಿ ಜಿ ಪಿ ದುರಂಕಾರ ಹೆಂಗೆ ಆ ಡ್ರೆಸ್ ಮ್ಯಾಗೆ ಅದು ಮನೆ ಮರ್ಯಾದೆ ಐತಿ ಅಧಿಕಾರಿಗೆ ಡ್ರೆಸ್ ಮ್ಯಾಗೆ ಹೆಂಗೆ ನೀನು ಇರಲಾರ್ದೇ ಹೆಂಗೆ ನೀನು ಈ ಸ್ಪಾಟಿಗೆ ಬಂದೆ. ಐ ಪಿ ಎಸ್ ಅಧಿಕಾರಿ ಅಂದ್ರೇನು ಏನು ಬೇಕಾಬಿಟ್ಟು ಯಾರೋ ಫೋನ್ ಮಾಡಿ ಹೇಳ್ತಾ ಇರ್ತಾರೆ ಲಾಠಿ ಚಾರ್ಜ್ ಮಾಡ್ತೀರಾ. ನಮ್ಮ ಮುಂದೆ ಬಂದು ನಿಲ್ತಾರೆ, ಅರವಿಂದ್ ಬೆಲ್ಲದ ಮುಂದೆ ನಿಲ್ತಾರೆ, ನೀವು ಎದ್ದು ಹೋಗಿ ಹೇಳ್ತಾರೆ ಲಾಠಿ ಚಾರ್ಜ್ ಮಾಡೋರು ನನ್ನ ಮಕ್ಕಳ ಆಯ್ತಾ ಪೊಲೀಸರಿಗೆ ಬೈತಾರೆ. ನಮ್ಮಲ್ಲಿ ವಿಡಿಯೋ ಇದೆ. ಹಂಗೆ ಗೃಹ ಮಂತ್ರಿಗಳು ಹೇಳಿದ್ರಲ್ಲ, ಕಲ್ಲು ಯಾರು ಹೋಗಿದ್ರು ಮಾನ್ಯ ಗೃಹ ಮಂತ್ರಿಗಳು ಹೀಗೆ ಬಿಡಲಿ, ಮುಂದೆ ಬೇಡ ನೀವು ಎಡಿಟೇಟ್ ಮಾಡ್ತೀರಿ. ಪಾಕಿಸ್ತಾನ ಜಿಂದಾಬಾದ್ ವಿಧಾನಸಭೆಯಲ್ಲಿ ಓದ್ರದಂಥದನ್ನೇ ಎಡಿಟೇಟ್ ಮಾಡಿದ್ರಿ. ಪುಣ್ಯಾಕಿ ಮಾಧ್ಯಮಗಳು ಗಟ್ಟಿಯಾಗಿ ದೇಶದ ಜೊತೆಗೆ ನಿಂತು ಅಂತೇಳಿ ಯಾವ ಅಯೋಗ್ಯ ನನ್ನ ಮಗ ಪಾಕಿಸ್ತಾನದ ಪರವಾಗಿ ಘೋಷಿಸಿದ ಅವಾಗ ಸಿಗ್ಲಿಕ್ಕೆ ಸಾಧ್ಯ ಆಯಿತು. ಅಧ್ಯಕ್ಷರೇ, ಇದೇ ಗೃಹ ಮಂತ್ರಿಗಳು ಹೇಳಿದರು ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂದೆಲ್ಲ ತಳಿ. ಇವತ್ತು ಹೇಳ್ತಾರೆ ನಮ್ಮಲ್ಲಿ ಪಂಚಮ ಶಾಲಿಗಳು ಕಲ್ಲು ಹೋಗೋಂಥ ವಿಡಿಯೋ ಇದೆ. ಪೊಲೀಸರಿಗೆ ಅದು ನಿಂದ್ರಿ, ಅದು ಮುಂದೆ ಹೇಳ್ತೀನಿ. ಪೊಲೀಸರಿಗೆ ಅಧ್ಯಕ್ಷರೇ ನಾವು ಕಲ್ಲು ಹೋಗಿದ್ದೀವಿ ಅಂತಾರೆ. ಪೊಲೀಸರು ಯಾರು? ಅಲ್ಲಿ ನಮ್ಮ ಜಾತಿಯವರು ಅದಾರ, ನಮ್ಮ ಜನಾಂಗದವರು ಅದಾರ. ನಾವು ಪೊಲೀಸರ ಮ್ಯಾಗೆ ದ್ವೇಷ ಇಲ್ಲ. ನಮ್ಮದು ಪೊಲೀಸ್ ಇಲಾಖೆ ಪೊಲೀಸ್ ಅಧಿಕಾರಿಗಳ ಮೇಲೆ ನಮ್ಮ ದ್ವೇಷ ಇಲ್ಲೇ ಇಲ್ಲ. ನಾನಂತರೂ ನಾನು ರಾಜಕಾರಣ ಜೀವನದಾಗ ಯಾವ ಪೊಲೀಸ್ ಅಧಿಕಾರಿ ಕಡೆ ರೊಕ್ಕ ತಿಂದು ಟ್ರಾನ್ಸ್ಫರ್ ಮಾಡಿಲ್ಲ. ಬೇಕಾದ್ರೆ ಹೋಗಿ ನೀವು ಸಿ ಬಿ ಐ ಎನ್ಕ್ವೈರಿ ಮಾಡ್ತಿದ್ರು ಮಾಡಿ. ನಾನು ಯಾರ ಕಡೆಯಿಂದ ರೊಕ್ಕ ತಿಂದು ಪೊಲೀಸರ ಮಾಡಿರಿ, ಯಾವ ಸುಡ್ಗಾಡೆ ಅನುಸರಿಸಿ ಮಾಡಿರಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ, ನಿನ್ನೆ ನಡೆದಂಥ ಘಟನೆ ಬರ್ಬರವಾದಂಥದ್ದು. ಮಾನವೀಯ ಮೌಲ್ಯಗಳನ್ನು ಕಳ್ಕೊಂಡು ನಾವು ಎಂದಾದರೂ ಅಧ್ಯಕ್ಷರೇ ಪೆಟ್ರೋಲ್ ಬಾಂಬ್ ಉಪಯೋಗಿಸುವ? ಈ ದೇಶದಲ್ಲಿ ಪೆಟ್ರೋಲ್ ಬಾಂಬ್ ಯಾರು ಉಪಯೋಗಿಸ್ತಾರೆ? ಈ ದೇಶದಲ್ಲಿ ಕಲ್ಲು ಯಾರು ಉಪಯೋಗ ಮಾಡ್ತಾರೆ? ಯಾರು ದೇಶದ್ರೋಹ ಇದೆ. ನಾವು ಅಂದರೆ ನಾವು ಸುಮ್ಮನೆ ಕೊಂಡ್ರಪ್ಪ ಗೋಪಾಲಕೃಷ್ಣ, ಸುಮ್ಮನೆ ಕೊಂಡ್ರ